ಸಂಚಲನವನ್ನ ಸೃಷ್ಟಿ ಮಾಡಿದೆ ಬೆಳಗಾವಿ ಉದ್ಯಮಿ ಶಿವಾನಂದ ನೀಲಣ್ಣವರ್ ಅರೆಸ್ಟ್. ಈ ಕೇಸ್ ಶಿವಾನಂದ ನೀಲಣ್ಣವರಿಂದ ಆರ್ಬಿಐ ನಿಯಮ ಉಲ್ಲಂಘನೆ ಹಿನ್ನೆಲೆ. ಆರ್ಬಿಐ ನಿಯಮ ಉಲ್ಲಂಘನೆ ಆರೋಪ ಶಿವಾನಂದ ನೀಲಣ್ಣವರ ವಿರುದ್ಧ ಕೇಳಿಬಂದಿತ್ತು. ನಿನ್ನೆ ಸರ್ಕಾರಕ್ಕೆ ವರದಿಯನ್ನ ಕೂಡ ಸಲ್ಲಿಸಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿ. ಯಾವುದೇ ನಿಯಮ ಪಾಲನೆ ಮಾಡದೆ ಹಣ ಠೇವಣಿ ಮಾಡಿದ್ದಾರೆ. 4 ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮಾಡಿ ನನಗೆ ವರದಿಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ತನಿಖೆಗೆ ಎಸಿಗೆ ಆದೇಶ ಮಾಡಿದ್ದೇನೆ ಅಂತ ಡಿಸಿ ರೋಷನ್ ಅವರು ಹೇಳಿದ್ದಾರೆ. ಸರ್ಕಾರಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ದಾಳಿಯ ವೇಳೆ ಅನೇಕ ದಾಖಲೆಗಳೂ ಕೂಡ ಪತ್ತೆಯಾಗಿದೆ. 150 ಪುಟಗಳ ವರದಿ ನೀಡಿದ್ದಾರೆ. ನಿನ್ನೆ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದೇನೆ. ಜಾಸ್ತಿ ಬಡ್ಡಿ ಆಸೆಗೆ ಹಣ ಠೇವಣಿ ಇಡೋದನ್ನ ಜನ ನಿಲ್ಲಿಸಬೇಕು. 4,500 ಕೋಟಿ ವಂಚನೆ ಆರೋಪ ಉದ್ಯಮಿಯ ಮೇಲಿದೆ. ಈತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಗಂಟೆಗೆ 9:00ವರೆಗೆ FIR ಬುಕ್ ಮಾಡಲಾಗಿದೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾ ಇದ್ದಾರೆ. ಬಟ್ ನಾನು ಇಷ್ಟು ಹೇಳ್ತೀನಿ, ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದ್ದಾವೆ. ಅಲ್ಲಿ ಆ ಬಾಂಡ್ಸ್ ಅಲ್ಲಿ ನಾವು ನೋಡಿದ್ದೀವಂದ್ರೆ 50 ಕೋಟಿ ಮೀರಿದೆ. ನಾನು ಇಷ್ಟು ಅಷ್ಟಂತ ಹೇಳಲ್ಲ, ನಾನು ಇಷ್ಟಂತ ಹೇಳಲ್ಲ. ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದ್ರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಅಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ CID ದಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ. 50 ಕೋಟಿ ಮೀರಿದೆ, ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಜಿಲ್ಲಾಧಿಕಾರಿಯಾಗಿ ಹೆಂಗೆ ಹೇಳಬೇಕು, ನನಗೆ AC ಅವರ ರಿಪೋರ್ಟ್ ಬಂದಿದೆ, ARCS ಅವರ ರಿಪೋರ್ಟ್ ಬಂದಿದೆ, ಅದರಲ್ಲಿ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಇರಬಹುದು ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅವರ ಅಡ್ವರ್ಟೈಸ್ಮೆಂಟ್ ಅಲ್ಲಿ 1 ಲಕ್ಷ ಅಂತ ಹೇಳಿರಬಹುದು. ಅವ್ರು ಮತ್ತೆ ತೀರಾ ಹೋಗಿ 1,000 ತಗೊಂಡಿದಾರ, 2,000 ತಗೊಂಡಿದಾರ, 1 ಲಕ್ಷ ತಗೊಂಡಿದಾರ, 10 ಲಕ್ಷ ತಗೊಂಡಿದಾರ, 1 ಕೋಟಿ ತಗೊಂಡಿದಾರ, ಅದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. 10 ಗಂಟೆಗೆ ಶಿವಾನಂದ ಕಚೇರಿಯಲ್ಲಿ ಪೊಲೀಸರು ಇಂಚಿಂಚು ಶೋಧವನ್ನ ಮಾಡಿದ್ದಾರೆ. ಕಚೇರಿಯಲ್ಲಿ ಬಾಂಡ್ ಪೇಪರ್, ಚೆಕ್ ಅನ್ನ ನೋಡಿದ ಪೊಲೀಸರೇ ದಂಗಾಗಿದ್ದಾರೆ. ಒಂದೇ ವಾರದಲ್ಲಿ ಹೂಡಿಕೆ ಆಗಬೇಕಿತ್ತು 50 ಕೋಟಿ ರೂಪಾಯಿ. ಹೂಡಿಕೆ ಮಾಡುವವರಿಗೆ ಚೆಕ್ ಹಾಗೂ ಬಾಂಡ್ ಪೇಪರ್ ಕೊಡಬೇಕಾಗಿತ್ತು. ಅದು ಈಗ ಪೊಲೀಸರ ಕೈ ಸೇರಿದೆ. 3,700 ಚೆಕ್ ಹಾಗೂ ಬಾಂಡ್ ಪೇಪರ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಹೂಡಿಕೆ ಮಾಡೋರಿಗೆ ಸಹಿ ಮಾಡಿ ರೆಡಿ ಇಟ್ಟಿದ್ದಂತಹ ಚೆಕ್ ಹಾಗೂ ಬಾಂಡ್ ಅದನ್ನ ಕಂಡಂತಹ ಪೊಲೀಸರು ಶಾಕ್ ಆಗಿದ್ದಾರೆ. ಸದ್ಯ 3,700 ಚೆಕ್ ಮತ್ತು ಬಾಂಡ್ ಪೇಪರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಾನಂದ ನೀಲಣ್ಣವರ್ ಕಚೇರಿಗೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಬಾಂಡ್ ಪೇಪರ್ ಹಾಗೂ ಚೆಕ್ ಸಿಕ್ಕಿದೆ. ಇನ್ನು 1 ವಾರದಲ್ಲಿ ಆ ಚೆಕ್ ಮತ್ತು ಬಾಂಡ್ ಪೇಪರ್ ಅನ್ನ ಕೊಡಬೇಕಾಗಿತ್ತು. ಠೇವಣಿ ಇಡುವವರಿಗೆ ಕೊಡಬೇಕಾಗಿದ್ದಂತಹ ಚೆಕ್ ಹಾಗೂ ಬಾಂಡ್ ಒಂದೇ ವಾರದಲ್ಲಿ ಹೂಡಿಕೆ ಆಗಬೇಕಾಗಿತ್ತಂತೆ 50 ಕೋಟಿ ರೂಪಾಯಿ ಅಂತ ರೋಷನ್ ಅವರು ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.